ಕಿರುತೆರೆಯ ಸ್ಟಾರ್ ನಟ ವಿಜಯ್ ಸೂರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಈಗ ಸ್ವಿಚ್ ಅಂಡ್ ಕೇಸ್ ಚಿತ್ರದಲ್ಲಿ ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನೀವು ಬಿಡಿ ಸರ್, ಯಾವಾಗಲೂ ಚೆನ್ನಾಗಿರ್ತೀರಾ. ಥ್ಯಾಂಕ್ ಯು. ಎಲ್ಲ ಹುಡುಗಿರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ತಾಯಂದಿರ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಅಜ್ಜಿರ ಆಶೀರ್ವಾದ ಎಲ್ಲರೂ. ಓಕೆ ಸರ್, ಸ್ವಿಚ್ ಅಂಡ್ ಕೇಸ್ ಚಿತ್ರದಲ್ಲಿ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದೀರಾ ಒಂದು IT ಕಂಪ್ನಿ ಹುಡುಗನಾಗಿ. ಸೊ ಹೇಗಿತ್ತು ನಿಮ್ಮ ಪಾತ್ರದ ಬಗ್ಗೆ ಅಷ್ಟು ಮಾತಾಡಿ. ವಿಭಿನ್ನ ಅಂತ ಏನಿಲ್ಲ, ಒಂದು IT ಕ್ಯಾರೆಕ್ಟರು, ಆ ಕ್ಯಾರೆಕ್ಟರ್ ಜರ್ನಿ ಆ್ಯಂಡ್ ಆ ಜರ್ನಿನ ಎಷ್ಟು ರಿಯಲಿಸ್ಟಿಕ್ ಆಗುತ್ತೋ ಅಷ್ಟು ರಿಯಲಿಸ್ಟಿಕ್ ತೋರಿಸಿದ್ದೀವಿ. ಆ್ಯಂಡ್ ಅವನ ಒಂದು ಎಮೋಷ್ನಲ್ ಜರ್ನಿ ಇದೆ. ಅಂದರೆ ಅವನಿಗೆ ಆಗೋ ಒಂದು ಏನಂತಾರೆ ಪಾಲಿಟಿಕ್ಸ್ ನಡೆಯುತ್ತೆ, ಪ್ರತಿಯೊಂದು ಡಿಪಾರ್ಟ್ಮೆಂಟ್, ಪ್ರತಿಯೊಂದು ಇಂಡಸ್ಟ್ರಿ ನಡೆಯುತ್ತೆ. ಅದನ್ನು ನಾವು ಈ IT ಜರ್ನಿಲಿ ಈ ಹುಡುಗಂದು ಒಂದು ಜರ್ನಿ ತೋರಿಸಿದ್ದೀವಿ. ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದೀವಿ. ಆಮೇಲೆ ನನಗೆ ಪರ್ಫಾರ್ಮ್ ಮಾಡೋಕ್ಕೆ ತುಂಬ ಅವಕಾಶ ಸಿಕ್ಕಿದೆ ಈ ಒಂದು ಪಾತ್ರಕ್ಕೆ. ಎಲ್ಲೋ ಒಂದು ತೃಪ್ತಿ ಸಿಕ್ಕಿದೆ ನನಗೆ ಈ ಪಾತ್ರ ಪ್ಲೇ ಮಾಡಿ. ಓಕೆ, IT ಕಂಪನಿ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಾದ್ರೆ ಎಲ್ಲಾದರೂ ಒಂದು ಕಡೆ ಅನಿಸ್ತಾ ಯಪ್ಪ ಸಾಕಪ್ಪ IT ಜಾಬು ಈ ರೀತಿಯೂ ಇರುತ್ತಾ ಅಂತ ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ಆಯಿತಾ ಅಂತ? ಇಲ್ಲ, ಒಂದು ನನಗೆ ಖುಷಿಯಾಗಿದೆ ಏನಂದರೆ IT ಟೈಮ್ ಕರೆಕ್ಟಾಗಿದೆ ಅವ್ರದ್ದು. 9 to 5 ಅಥವಾ 9 to 6 ವಾಟ್ ಎವರ್ ಟೈಮ್ ಇದೆ, ಅದು ಪಕ್ಕ ಇರುತ್ತೆ. ಕೆಲಸ ಕಂಪ್ಲೀಟ್ ಆಗಿರಲಿ, ಇಲ್ಲಿ ಹೋಗ್ಬಿಟ್ಟು ಅವ್ರು ಸ್ವೈಪ್ ಔಟ್ ಮಾಡ್ಬೋದು, ಸ್ವೈಪ್ ಇನ್ ಮಾಡ್ಬೋದು. ನಮ್ದು ಹಂಗೆ ಅಲ್ವೇ, ಶೂಟಿಂಗ್ ಅದು ಅವ್ರು ಪ್ಯಾಕಪ್ ಹೇಳೋ ತನಕ ಮಾಡ್ತಾನೆ ಇರಬೇಕು. ಎಲ್ಲೋ ಒಂದು ಕಡೆ IT ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಅಲ್ಟಿಮೇಟ್ಲಿ ನಮ್ಮ ಪ್ಯಾಷನ್, ನಾವು ಪ್ಯಾಷನಲ್ಲಿ ಟೈಮಿಂಗ್ಸ್ಲ ನೋಡೋಕ್ಕೆ ಹೋಗಲ್ಲ. ಬಟ್ ಹಾಂ, ನನಗೆ IT ಬ್ಯಾಕ್ಗ್ರೌಂಡ್ ಬಗ್ಗೆ ಏನೂ ಗೊತ್ತಿಲ್ಲ. ಅವು ನಮ್ಮ ನಿರ್ದೇಶಕರು ಏನೇನು ನಂಗೆ ಫೀಡ್ ಮಾಡಿದ್ರು ಅಷ್ಟೇ. ಬಟ್ ಅದನ್ನ ಒಂದು ಇಟ್ಕೊಂಡು ಬೇಸಿಸ್ ಆಗಿ ಇಟ್ಕೊಂಡು ಪರ್ಫಾರ್ಮ್ ಮಾಡಿದ್ವಿ. ಓಕೆ ಸರ್, ನಿಮಗೆ ಈ ಪಾತ್ರ ಮಾಡಬೇಕಾದ್ರೆ IT ಕಂಪ್ನಿಯವರು ಈ ಒಂದಷ್ಟು ಚಾಲೆಂಜಸ್ನ ಫೇಸ್ ಮಾಡ್ತಿರ್ತಾರಪ್ಪ ಅಂತ ಏನಾದರೂ ಅನಿಸ್ತಾ ನಿಮಗೆ ಪಾತ್ರದಲ್ಲಿ ಮಾಡಬೇಕಾದ್ರೆ? ಇಲ್ಲ, ಪರ್ಟಿಕ್ಯುಲರ್ ಏನಿಲ್ಲ, ಅಂದರೆ ಇಂಥದ್ದೇ ಅಂಥದ್ದೇ ಅಲ್ಲ. ಪ್ರತಿ ಡಿಪಾರ್ಟ್ಮೆಂಟ್ಲೂ ಅವ್ರವ್ರದ್ದೇ ಚಾಲೆಂಜಸ್ ಇರುತ್ತೆ. ಬಟ್ ಮೇನ್ ಏನಂದರೆ ಅದೇ, ಈಗ ಒಂದು ಸ್ಟ್ರೆಸ್ಸು ಮೂಮೆಂಟ್ ಇರಲ್ಲ ಜಾಸ್ತಿ, ಫಿಸಿಕಲ್ ಮೂಮೆಂಟ್ ಇರಲ್ಲ ಜಾಸ್ತಿ. ಕಂಪ್ಯೂಟರ್ ಮುಂದೆ ಕೂತ್ಕೋಬೇಕು, ಎಸ್ಪೆಷಲಿ ಕೋಡಿಂಗ್ ಮಾಡೋರು, ಅವ್ರಿಗೆ ನೆಕ್ ಪೇನ್ ಬರುತ್ತೆ, ಫಿಸಿಕಲ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಆಮೇಲೆ ಕಂಪ್ಯೂಟರ್ ಮುಂದೆ ತುಂಬ ಹೊತ್ತು ಕೂತಾಗ ಅದು ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ಏನೋ ಸ್ವಲ್ಪ ಪರಿಣಾಮ ಬೀರುತ್ತೆ. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ. ನೀವು ಅಡಾಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ತಕ್ಷಣ ಬಾಕಿ ಹಣನ ನಿಮಗೆ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಅಂಥದ್ದು ಈ ಥರ ಹೆಲ್ತ್ ಇಶ್ಯೂಸ್ ಜಾಸ್ತಿ ಬರ್ಬೋದು ಅಂತ ನನಗನ್ನಿಸ್ತು. ಆಮೇಲೆ ಫಿಸಿಕಲ್ ಜಾಸ್ತಿ ಇರಲ್ಲ IT ಡಿಪಾರ್ಟ್ಮೆಂಟಲ್ಲಿ, ಅದಕ್ಕೆ ಅವ್ರು ಸಪ್ರೇಟಾಗಿ ಟೈಮ್ ತೊಗೊಂಡು ವರ್ಕೌಟ್ ಮಾಡಲೇಬೇಕು. ಓಕೆ, ಬಹಳಷ್ಟು ಚಿತ್ರಗಳು ರಿಲೀಸ್ ಆಗ್ತಾ ಇದೆ. ಸೊ ಈ ಚಿತ್ರ ಜನರನ್ನ ಯಾವ ರೀತಿ ಗೆಲ್ಲುತ್ತೆ ಅಂತ ಅನಿಸುತ್ತೆ ನಿಮಗೆ? ಫ್ರೆಶ್ ಕಾಂಟೆಂಟು ಯಾವುದು ಈ ಸಿನಿಮಾ. ಈಗ ನೀವು ಪ್ರತಿಯೊಂದು ಪ್ರಾಡಕ್ಟ್ ಬಂದಾಗ ಅಥವಾ ಒಂದು ಕಾಂಟೆಂಟ್ ಬಂದಾಗ ಏನಿದೆ ಹೊಸತನ ಅಂತ ನೋಡ್ತಾರೆ. ಎಲ್ಲೂ ಪ್ರತಿಯೊಂದು ಫ್ರೇಮ್ ಇರ್ಬೋದು, ಒಂದು ಡೈಲಾಗ್ ಇರ್ಬೋದು ಅಥವಾ ಒಂದು ಸೀನ್ ಇರ್ಬೋದು, ಎಲ್ಲೂ ಕಾಪಿ ಅಂತ ಇಲ್ಲ. ಒರಿಜಿನಲ್, ವೆರಿ ರಿಯಲ್. ಯಾಕಂದರೆ ಮಾಡಿರೋ ಡೈರೆಕ್ಟರು IT ಪ್ರೊಫೆಷ್ನಲ್, ಈಗಲೂ ಕೂಡ ಅವ್ರು ಪ್ರೊಫೆಷ್ನಲ್ಲೇ, IT ಪ್ರೊಫೆಷ್ನಲ್ ಕೆಲಸ ಮಾಡಿಕೊಂಡೇ ಡೈರೆಕ್ಟ್ ಮಾಡ್ತಿರೋದು. ಈ ಒಂದು ಕ್ಯಾಮ್ರಾಮನ್ ನಮ್ಮ ಪ್ರಶಾಂತ್ ಅವರು, ಆ್ಯಂಡ್ ಅವರೇ ಎಡಿಟಿಂಗ್ ಮಾಡ್ತಿರೋದು ಕೂಡ. ಸೊ ಪ್ರತಿ ಫ್ರೇಮು ಫ್ರೆಶ್ ಆಗಿದೆ, ಪ್ರತಿ ಡೈಲಾಗು ಫ್ರೆಶ್ ಆಗಿದೆ, ಪ್ರತಿ ಸೀನು ಫ್ರೆಶ್ ಆಗಿದೆ. ಸೊ ಅಲ್ಟಿಮೇಟ್ಲಿ ಸಿನಿಮಾ ಫ್ರೆಶ್ ಆಗಿದೆ. ಸೂಪರ್. 2 ಮಕ್ಕಳಾದರೂ ಕೂಡ ವಿಜಯ್ ಸೂರ್ಯ ಸರ್ ಹೆಂಗಾಗೆ ಕಾಣಿಸ್ತಾ ಇದ್ದಾರೆ ಸರ್. ಏನು ಸರ್ ಇದರ ಗುಟ್ಟು ಅಂತ? ಗುಟ್ಟು ಏನಿಲ್ಲ ಮೇಡಮ್, ಮನಸ್ಸು ಚೆನ್ನಾಗಿ ಇಟ್ಕೊಳ್ಳಿ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡೋ ದೇವರು ಅಷ್ಟೇ. ಹೆಂಗಿದೆ ಸರ್ ಇಬ್ಬರು ಮಕ್ಕಳ ಜೊತೆ? ಇನ್ನೊಂದು ಆಡಾಗಿದೆ ಈಗ. ಸೊ ಹೇಗಿದೆ, ಎಷ್ಟು? ಯಾಕಂದರೆ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ನಿಮ್ಮದು ಇನ್ಸ್ಟಾಗ್ರಾಮಲ್ಲಿ. ಸೊ ಹೇಗಿದೆ, ಎಷ್ಟು ಬದಲಾಗಿದೆ ಲೈಫು? ಅದೇ ಸ್ವಲ್ಪ ಏನಂತಾರೆ, ಸಮಯ ಜಾಸ್ತಿ ಕೊಡಬೇಕು. ಅಂದರೆ ಈಗ ನಾನು ಸೀರಿಯಸ್ ವಿಷಯ ಹೇಳೋಕ್ಕೆ ಹೋಗೋದು, ಯಾಕಂದರೆ ನಾವು ಮನುಷ್ಯನಾಗಿ ಬದಲಾಗ್ತೀವಿ. ನಮಗೆ ಕಲಿಕೆ ತುಂಬ ಇರುತ್ತೆ, ಪಾಠ ಕಲಿಸ್ತಾರೆ ಮಕ್ಕಳು. ನಮ್ಮಲ್ಲಿ ಬದಲಾವಣೆಗೆ ಸುಮಾರುಗಳು ಆಗುತ್ತೆ. ತುಂಬ ಪೇಷನ್ಸ್ ಡೆವಲಪ್ ಆಗುತ್ತೆ. ಆ್ಯಂಡ್ ನಮ್ಮ ತಂದೆ ತಾಯಿ ಮೇಲೆ ಇನ್ನೂ ಪ್ರೀತಿ ಹೆಚ್ಚಾಗುತ್ತೆ, ಗೌರವ ಹೆಚ್ಚಾಗುತ್ತೆ. ಯಾಕಂದ್ರೆ ತುಂಬ ಕಷ್ಟಪಟ್ಟು ನಮ್ಮನ್ನ ಸಾಕಿದ್ದಾರೆ. ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ ನಮ್ಮ ಮಕ್ಕಳಾದಾಗಲೇ ಗೊತ್ತಾಗೋದು. ನಾವು ಎಷ್ಟೇ ನಮ್ಮ ತಂದೆ ತಾಯಿ ಮೇಲೆ ಪ್ರೀತಿ ಗೌರವ ಇದ್ದರೂ ಕೂಡ ಅದು ನಮಗೆ ಮಕ್ಕಳಾದಾಗ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಅದು ಆದಾಗ ನಂಗೆ ಮೇಜರ್ ರಿಯಲೈಸೇಷನ್ ಆಗಿದೆ ನನಗೆ. ಅಗ್ನಿ ಸಾಕ್ಷಿ ಅಂತಹ ಸೀರಿಯಲ್ ನಮಗೆಲ್ಲೂ ಮತ್ತೆ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಡೌಟಲ್ಲಿ ಇದ್ದೀವಿ. ಜೊತೆಗೆ ನಿಮ್ಮಿಬ್ಬರು ಪೇರ್, ವೈಷ್ಣವಿ ಅವರು ಮತ್ತೆ ಎಲ್ಲಾದರೂ ಕಾಣಿಸ್ಕೊಳ್ಳೋ ಚಾನ್ಸಸ್ ಇದೆನಾ ಮತ್ತೆ ಸೀರಿಯಲಲ್ಲಿ ನಿಮ್ಮಿಬ್ಬರು ಪೇರ್? ಖಂಡಿತ, ನಾನು ಕಾಯ್ತಿದ್ದೀನಿ. ನೀವೆಷ್ಟು ಕಾತರದಿಂದ ಕಾಯ್ತಿದ್ರು, ನಾನು ಹಾಗೆ ಕಾಯ್ತಿದ್ದೀನಿ. ಒಳ್ಳೆಯ ಪಾತ್ರ ಬರಲಿ, ಒಳ್ಳೆಯ ಕತೆ ಬರಲಿ, ಒಳ್ಳೆಯ ಚಾನಲ್ ಕಡೆಯಿಂದ ಇಲ್ಲ ಪಾತ್ರಗಳು ಬರ್ತಿದೆ. ಬಟ್ ನೆಕ್ಸ್ಟು ಮಾಡಿದ್ರೆ ಜನ ಏನು ನಿರೀಕ್ಷೆ ಮಾಡ್ತಿದ್ರು ಆ ಪಾತ್ರನೇ ಕೊಡಬೇಕು ಅಂತ ನಾನು ಅಂದ್ಕೊಂಡಿರೋದು. ನೆಕ್ಸ್ಟ್ TV ಮಾಡಿದ್ರೆ ಆ ಥರ ಪಾತ್ರ ಬಂದರೆ ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.